ಕಡಲೆಬೇಳೆ ಮಸಾಲೆ ವಡೆಗೆ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಜಾರ್ಗೆ ಒಂದೇ ಸತಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕೆ ಜಿ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. 2 ಸತಿ ರುಬ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆನ ನೀರೇನೋ ಹಾಕ್ತೀರ ನೀಟಾಗಿ ಒಂದು ಸ್ವಲ್ಪ ಬೆಳೆ ಇರೋ ಥರನೇ ತರಿಯಾಗಿ ನೀಟಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. 2 ಸತಿ ರುಬ್ಬೋದ್ರಿಂದ ಒಂದು ಅರ್ಧ ಭಾಗ ಮಾಡಿಕೊಂಡು ರುಬ್ತಾ ಇದ್ದೀನಿ. ಅದಕ್ಕೂ ಒಂದು ಸ್ವಲ್ಪ ಮಸಾಲೆಗಳನ್ನ ಸೇರಿಸೋದು, ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ರುಬ್ಬಿದ್ದಾಯಿತು. ರುಬ್ಬಿರೋದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸತಿ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಕಡಲೆಬೇಳೆ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸಿ ರುಬ್ತಾ ಇದ್ದೀನಿ. ರುಬ್ಬಿರೋ ಎರಡೂ ಮಸಾಲೆ ಒಂದು ಸ್ವಲ್ಪ ತರಿಯಾಗಿ ನೀಟಾಗಿ ಪೇಸ್ಟು ಮಾಡ್ಕೊಂಡಿದ್ದೀನಿ. ಬೇಳೆ ಒಂದು ಸ್ವಲ್ಪ ಸಿಗಬೇಕು ಬಾಯಿಗೆ, ಆ ಥರ ಒಂದು ಸ್ವಲ್ಪ ಇದು ಮಾಡ್ಕೋಬೇಕು. ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಪುದೀನ ಸಬ್ಬಕ್ಕಿ ಸೊಪ್ಪು ಸೇರಿಸಿದ್ರೆ ಇನ್ನೂ ಟೇಸ್ಟಿಯಾಗಿರ್ತೈತೆ. ನಂಗೆ ಸಬ್ಬಕ್ಕಿ ಸೊಪ್ಪು ಸಿಕ್ಕಿಲ್ಲ, ಅದಕ್ಕೆ ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ ಏನು ಬಳಸ್ತಾ ಇಲ್ಲ. ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರ ಏನು ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಚಿಕ್ಕ ಉಂಡೆಯಾಗಿ ಮಾಡಿಟ್ಕೊಂಡಿದ್ದೀನಿ. ಏನು ರುಬ್ಬಿದ್ದೀನೋ ಆ ಪೇಸ್ಟಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಖಾರ ಎಲ್ಲ ಸೇರಿಸಿದಾದ್ಮೇಲೆ ಒಂದು ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಎಣ್ಣೆಗೆ ಬಿಸಿಯಾಗಿರೋ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋ ಎಣ್ಣೆಗೆ ಬಿಡ್ತಾಯಿದ್ದೀನಿ ವಡೆಗಳನ್ನ. ಒಂದು ಸ್ವಲ್ಪ ಅಗಲವಾಗಿ ಮಾಡಿದ್ರೆ ಚೆನ್ನಾಗಿರ್ತೈತೆ. ಈ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಚಿಕ್ಕದಾಗಾದರೂ ಮಾಡ್ಕೊಬೋದು, ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು. ಆದರೆ ನಾನು ಒಂದು ಸ್ವಲ್ಪ ಅಗಲವಾಗಿ ಮಾಡ್ತಾಯಿದ್ದೀನಿ. ತಿನ್ನೋದಕ್ಕೆ ನೋಡೋದಕ್ಕೂ ಎರಡೂ ಚೆನ್ನಾಗಿರ್ತೈತೆ ಅಂತ. ಬೇರೆ ಮಸಾಲೆಗಳೇನೂ ಹಾಕಿಲ್ಲ. ಹಾಕೋರು ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ, ನಾನೇನು ಹಾಕಿಲ್ಲ. ಬರೀ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಪುದೀನ ರುಬ್ಬೋದಕ್ಕೆ ಹಾಕಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಗೆ ಹಸಿಟ್ಟಿಗೆ ಕಲಸಿ ಹಿಟ್ಟಿದ್ದು ರುಬ್ಬಿರೋದಕ್ಕೆ ಕಲಸಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೆಂಪಗೆ ನೀಟಾಗಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ. ಫ್ಲೇಮ್ ಜೋರು ಮಾಡಿದ್ರೆ ಕಪ್ಪಗಾಗೋಗುತ್ತೆ ಬೇಗ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡೆ ಕೆಂಪಗಾದವಾಗಾದರೆ ಮಸಾಲೆ ವಡೆ ರೆಡಿ.